ಹಾಯ್ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಆಸ್ಪಿರೆಂಟ್ಸ್ ಆಫ್ GPSTR, HSTR, PSI ಏನೋ ಇರಲಿ ಫೈನ್. ಸೊ ಇವತ್ತು ನಾನು ನಿಮಗೆ ನಮ್ಮ ಇಂಗ್ಲೀಷ್ ಗ್ರಾಮರ್ ಸಂಬಂಧಪಟ್ಟಂಗೆ ನಾನು ಬೇರೆ ಬೇರೆ ಟಾಪಿಕ್ಸ್ ಎಲ್ಲ ಹೇಳ್ತೀನಿ. ಬಟ್ ಶುರುವಾತಿಗೆ ಪ್ರಾರಂಭದಲ್ಲಿ ಸ್ವಲ್ಪ ನಿಮಗೆ ಕಾನ್ಫಿಡೆನ್ಸ್ ಬರಲಿ, ಸ್ವಲ್ಪ ಶಾರ್ಟ್ ವಿಡಿಯೋಸನ್ನು ಕೊಡ್ಕೋತ ಹೋಗ್ತೀವಿ. ಸೊ ಇವತ್ತು ನಾನು ನಿಮಗೆ ಒಂದು ಸ್ವಲ್ಪ ಟೆನ್ಸಸ್ ಬಗ್ಗೆ ಐಡಿಯಾ ಕೊಡ್ತೀನಿ. ಡಿಸ್ಕಷನ್ ಆನ್ ಟೆನ್ಸಸ್ ಮೈ ಡಿಯರ್ ಫ್ರೆಂಡ್ಸ್. ಯಾಕೆ ಟೆನ್ಸ್ ತೊಗೊಂಡಿದ್ದೀನಿ ಅಂತ ಎಲ್ಲ ಗ್ರಾಮರ್ ಟಾಪಿಕ್ ಏನಿದಾವಲ್ಲ ಆ ಎಲ್ಲ ಗ್ರಾಮರ್ ಟಾಪಿಕ್ಕಿಗೆ ಇದೊಂದು ಫೌಂಡೇಶನ್. ದಿಸ್ ಈಸ್ ದ ಫೌಂಡೇಶನ್, ಇದು ತಳಹದಿ. ಯಾಕೆ ಟೆನ್ಸಸ್ ಕಲಿಬೇಕು ಅಂತಂದರೆ ವಾಕ್ಯ ರಚನೆ ಮಾಡಲಿಕ್ಕೆ ಏನು ಸಮಸ್ಯೆ ಇದೆಯಲ್ಲ ಅದನ್ನು ಹೋಗಬೇಕು ಅಂತಂದ್ರೆ ಟೆನ್ಸಸ್ ಕಲಿಬೇಕು. ಎಲ್ಲ ಹೆಲ್ಪಿಂಗ್ ವರ್ಬ್ ಏನು ಬರ್ತಾವಲ್ಲ ಆ ಹೆಲ್ಪಿಂಗ್ ವರ್ಬ್ ಯಾವ್ಯಾವು, ಫಾರ್ ಎಕ್ಸಾಂಪಲ್ ವಾಸ್, ಹ್ಯಾಸ್, ಹ್ಯಾಡ್, ಶುಡ್, ಕ್ಯಾನ್, ಈಸ್, ಆ್ಯಮ್, ಆರ್, ಹ್ಯಾವ್, ಇವೆಲ್ಲ ಹೆಂಗೆ ಬಳಸಬೇಕು ಅನ್ನೋದು ಗೊತ್ತಾಗೋದು ಈ ಟೆನ್ಸಸ್ ಟಾಪಿಕ್ ಒಳಗೆ. ಆ್ಯಂಡ್ ಮತ್ತೊಂದೇನಪ್ಪ ಅಂತಂದ್ರೆ ಬೇರೆ ಬೇರೆ ಗ್ರಾಮರ್ ಟಾಪಿಕ್ಸ್ ಏನು ನಮಗೆ ಅದಾವಲ್ಲ, ಕ್ವಶನ್ಸ್ ಬರ್ತಾವಲ್ಲ, ಪ್ಯಾಸಿವ್ ವಾಯ್ಸ್ ಅನ್ರಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ರಿ, ಕ್ವಶನ್ ಟ್ಯಾಗ್ಸ್ ಅನ್ರಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ಕೊಳ್ರಿ, ಆ ಎಲ್ಲಕ್ಕೂ ಒಂದು ಇಂಟರ್ಲಿಂಕ್ ಇರ್ತದೆ. ಇದು ಟೆನ್ಸಸ್ಸು ಕೋರಿಲೇಟ್ ಮಾಡ್ತದೆ, ಫೌಂಡೇಶನ್ ಹಾಕ್ತದೆ. ನಿಮಗೆ ಟೆನ್ಸ್ ಗೊತ್ತಿದ್ದರೆ ಮಾತ್ರ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಆಗಲಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಲಿ ಎಲ್ಲ ಗೊತ್ತಾಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೆ ಟೆನ್ಸಸ್ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲೀರಿ. ಈ ಟೆನ್ಸ್ ಅಂತ ಬಂದಾಗ ನಾವು ಬೇರೆ ಬೇರೆ ಟೆನ್ಸನ್ನು ಐಡೆಂಟಿಫೈ ಮಾಡೋದು ಕಲಿಬೇಕು. ಜೊತೆಗೆ ನಾನು ಹೇಳಿದೆ ಹೆಲ್ಪಿಂಗ್ ವರ್ಬ್ ಜೊತೆ ಇಲ್ಲಿ ಮೇನ್ ವರ್ಬ್ಸು ಬರ್ತವೆ. ಆ ಮೇನ್ ವರ್ಬ್ ನಾನು ನಿಮಗೆ ಲಿಸ್ಟನ್ನು ಕೊಡ್ಕೊತ ಹೋಗ್ತೀನಿ ಬರ್ತಾ. ಸೊ ಫಸ್ಟ್ ಲೆಟ್ಸ್ ಹ್ಯಾವ್ ಅ ಲುಕ್ ಆ್ಯಟ್ ದಿಸ್. ಏನು ದೀಸ್ ಆರ್ ಮಚ್ ಸಫಿಷಿಯಂಟ್ ಅಂತ ಹೇಳ್ತಿದೆ ನೋಡ್ರಿ. ಏನಪ್ಪ ಟೆನ್ಸ್ ಅಂತ ಬಂದಾಗ ನಮಗೆ 5 ಫಾರ್ಮ್ಸ್ ಆಫ್ ವರ್ಬ್ಸ್ ಬರ್ತಾವೆ, 5 ಫಾರ್ಮ್ಸ್ ಆಫ್ ವರ್ಬ್ಸ್. ವೆರಿ ಸಿಂಪಲ್. ಇಷ್ಟು ಬಿಟ್ಟರೆ ಇಂಗ್ಲೀಷ್ನಾಗ ಟೆನ್ಸ್ನಾಗ 5 ಫಾರ್ಮ್ ಬಿಟ್ಟರೆ ಬೇರೆ ಯಾವೂ ಇಲ್ಲ. ನಾನು ನಿಮಗೆ ಇಷ್ಟು ಸಿಂಪ್ಲಿಫೈ ಮಾಡಿಕೊಡ್ತೇನಿಲ್ಲ. ಇದನ್ನು ನೀವು ಎಲ್ಲಿ ಹೇಳಲಾರ್ದು ನಿಮಗೆ ಇಲ್ಲಿ ಮೆಸೇಜ್ ನಾನು ಕೊಡ್ತೀನಿ, ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಮೆಥಡ್ಸ್ ಫಾಲೋ ಮಾಡಿರಿ. ನಾನು ಹೇಳ್ದಂಗೆ V1, V2, V3, V4, V5 ಇದು ನಮ್ಮದು 26 ವರ್ಷ ಟೀಚಿಂಗ್ ಸೆಕ್ಟರ್ನಾಗಿದ್ದು ನಾವು ರಿಸರ್ಚ್ ಮಾಡ್ಕೊಂತ ಏನಾಗೈತಪ್ಪ ಅಂದ್ರೆ ಸಿಂಪ್ಲಿಫೈ ಮಾಡೋದು ಹೆಂಗೆ, ಇಂಗ್ಲೀಷ್ ಮಾತಾಡೋದು ಹೆಂಗೆ, ಬರೆಯೋದು ಹೆಂಗೆ ಮಿಸ್ಟೇಕ್ ಆಗ್ಲಾರ್ದಂಗೆ, ಅದ್ರ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಏನು ಮಾಡಬೇಕು. ಫಸ್ಟ್ ಏನು ತಿಳ್ಕೊಬೇಕಂದ್ರೆ ನಾ ಎಷ್ಟೇ ಲಗ ಹೊಡೆದ್ರು ಇಂಗ್ಲೀಷ್ನಾಗ ನನಗೆ ಏನಪ್ಪ ಅಂದ್ರೆ V1 ದಿಂದ V5 ತನಕ ಚಂದಂಗೆ ವರ್ಬ್ ಫಾರ್ಮ್ಸನ್ನು ಕಲಿಬೇಕು ಅಂತ ಒಂದು ತಲೆಯಾಗ ಫಸ್ಟ್ ಸೆಟ್ ಮಾಡಿಕೊಡ್ರಿ. ನೀವೆಲ್ಲ ಏನು ಟೆನ್ಸ್ ಕಲಿತಿರಲ್ಲ, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ದಿಂದ ಏನು ಕಲಿತಿರಲ್ಲ ಅದರೊಳಗೆ ಎಲ್ಲ ಬಂದು ಹೋಗ್ಬಿಡ್ತಾವೆ. ನೋಡಿ ಇಲ್ಲಿ ನಾನು ಒಂದಿಷ್ಟು ಎಕ್ಸಾಂಪಲನ್ನು ಹಾಕಿದ್ದೀನಿ. ಏನು ಟೇಕ್, ಟುಕ್, ಟೇಕನ್, ಟೇಕಿಂಗ್, ಟೇಕ್ಸ್. ಒಂದು ಶಬ್ದ ಯಾವುದು ವರ್ಬ್ ಟೇಕ್ ಅನ್ನೋದು V1 ಆದ್ರೆ ಟುಕ್ ಅನ್ನೋದು V2 ಆಗ್ತದೆ. ವರ್ಬ್ ನಂಬರ್ 3 ಟೇಕನ್, ವರ್ಬ್ ನಂಬರ್ 5 ಟೇಕಿಂಗ್, ವರ್ಬ್ ನಂಬರ್ 4 ಟೇಕಿಂಗ್ ಆ್ಯಂಡ್ ವರ್ಬ್ ನಂಬರ್ 5 ಟೇಕ್ಸ್. ಅಂದ್ರೆ ಈ ವರ್ಬ್ ನಂಬರ್ 1ಗೆ ING ಹಚ್ಚಿದ್ರೆ V4 ಸಿಕ್ತು, ಎಸ್ ಅಥವಾ ES ಹಚ್ಚಿದ್ರೆ V5 ಸಿಕ್ತು ಅನ್ನೋದು ಕ್ಲಿಯರ್ ಆಯಿತು. ಇನ್ನು ಎರಡನೇದ್ದೇನಪ್ಪ ಅಂದ್ರೆ ಟೇಕ್ ಇದ್ದಿದ್ದು ಟುಕ್ ಅನ್ನೋದು ವರ್ಬ್ ನಂಬರ್ 2 ಸಿಂಪಲ್. ಯಾವ್ಯಾವ ಟೆನ್ಸ್ನಾಗ ಇವು ಬರ್ತಾವಂತ ನಾನು ಮುಂದೆ ಹೇಳ್ಕೊತ ಹೋಗ್ತೀನಿ. ಮುಂದೆ ವರ್ಬ್ ನಂಬರ್ 3 ಟೇಕನ್. ಇವ್ರ ಜೋಡ್ತಿ ಯಾವ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬಳಸಬೇಕು, ಯಾವ ಬರಬಾರ್ದು ಅನ್ನೋದನ್ನು ನಾವು ಟೆನ್ಸ್ನಾಗ ಕಲ್ಕೊಂತ ಹೋಗ್ತೀವಿ. ಒನ್ ಮೋರ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ ಹಿಯರ್. ಅಟೆಂಡ್, ಅಟೆಂಡೆಡ್, ಅಟೆಂಡೆಡ್, ಅಟೆಂಡಿಂಗ್, ಅಟೆಂಡ್ಸ್. ಇಷ್ಟೇ ನೋಡ್ರಿ. ನೀವು ಬೇಕಾದಂಥವು ಒಂದಿಷ್ಟು ಲಿಸ್ಟ್ ಮಾಡಿರಿ ನೀವು ಬೇಕಂದ್ರೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಶಬ್ದ ಬರಿತೀನಿ ಇಲ್ಲಿ. ಇನ್ನೊಂದು ಏನು ಸಿಂಗ್, ಇಲ್ಲಿ 2ನೇ ದಿನ ಆಯಿತು ಸ್ಯಾಂಗ್, 3ನೇ ದಿನ ಆಯಿತು ಸಂಗ್, ಆ್ಯಂಡ್ 4ನೇ ದಿನ ಆಯಿತು ಸಿಂಗಿಂಗ್, ಆ್ಯಂಡ್ 5ನೇದ್ದು ಸಿಂಗ್ಸ್. ಇನ್ನೊಂದು ಬೇಕಂದ್ರೆ ಬರೀತೀನಿ ನಾನು ಇಲ್ಲಿ ನೋಡಿ. ಟೀಚ್, TEACH, ಟೀಚ್. ಇಲ್ಲೇ TAUGHT, ಟಾಟ್. ಇಲ್ಲಿ ಕೂಡ TAUGHT, ಟಾಟ್. ಇಲ್ಲಿ TEACHING, ಟೀಚಿಂಗ್. ಇಲ್ಲಿ TEACHES. ನೀವು ಎಷ್ಟು ಬೇಕಾದಷ್ಟು ವರ್ಬ್ ತಗೊಳ್ಳಿ, ನಿಮಗೆ ಸಿಗೋದು ಎಷ್ಟು ವರ್ಬ್ ನಂಬರ್ 1ದಿಂದ ಹಿಡ್ಕೊಂಡು ವರ್ಬ್ ನಂಬರ್ 5ವರೆಗೆ ಮಾತ್ರ ಸಿಗುತ್ತವೆ. ಇವು ಎಲ್ಲ ಟೆನ್ಸ್ನಲ್ಲಿ ಕವರ್ ಆಗ್ತವೆ. ಯಾವ ವರ್ಬ್ ಜೊತೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಅನ್ನೋದು ನೋಡೋದೇ
ಟೆನ್ಸ್ದು ಉದ್ದೇಶ, ಆಮೇಲೆ ಸೆಂಟೆನ್ಸ್ ವಾಕ್ಯ ರಚನೆ ಹೆಂಗೆ ಮಾಡಬೇಕು, ಈ ವಾಕ್ಯ ಬಂದರೆ ಇದರ ಕನ್ನಡ ಅರ್ಥ ಏನು, ಇದನ್ನು ಎಲ್ಲಿ ಬಳಸಬೇಕು ಅನ್ನೋದು ಗೊತ್ತಾತಪ್ಪ ಅಂತಂದ್ರೆ ನಿಮ್ಗೆ ಇಂಗ್ಲೀಷ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬಂದೇ ಬರ್ತದೆ. ಟೆನ್ಸ್ ಕಲಿಯೋದ್ರಿಂದ ನಿಮ್ಮದು ಇಂಗ್ಲೀಷ್ ಇಂಪ್ರೂವ್ ಆಗ್ತೈತೆ. ಹೆಂಗಪ್ಪ ಅಂದರೆ ಒಳ್ಳೆ ಕರೆಕ್ಟ್ ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಏನು ಆಗ್ಲಾರ್ದಂಗೆ ಸೆಂಟೆನ್ಸ್ ಬರಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದು ಏನಪ್ಪ ಅಂದರೆ ಟೆನ್ಸ್ ಟಾಪಿಕ್. ಸೊ ಐ ಹೋಪ್ ಮೈ ಡಿಯರ್ ಫ್ರೆಂಡ್ಸ್ V1 to V5 ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವುದೇ ವರ್ಬ್ ತೊಗೊಂಡ್ರೂ ಕೂಡ ನಿಮಗೆ ಸಿಗೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಗೋ ಅಂತ ಬರದೆ ವೆಂಟ್ ಅಂತ ಆಯಿತು. ಗೋ ವೆಂಟ್ ಗಾನ್ ಗೋಯಿಂಗ್ ಆ್ಯಂಡ್ ಗೋಸ್ 5 ಫಾರ್ಮ್. 6ನೇದು ಫಾರ್ಮ್ ಇಂಗ್ಲೀಷ್ನಾಗ ಇಲ್ಲವೇ ಇಲ್ಲ. ನೀವು ಚಂದಂಗೆ 5 ಕಲಿತ್ರಿ ಅಂತಂದ್ರೆ ನಿಮ್ಮ ಇಂಗ್ಲೀಷ್ ಗ್ರಾಮರ್ ಲ್ಯಾಂಗ್ವೇಜ್ ಪಕ್ಕಾ ಆ್ಯಂಡ್ ಪರ್ಫೆಕ್ಟ್. ಅಂಡರ್ಸ್ಟ್ಯಾಂಡ್ ಮೈ ಫ್ರೆಂಡ್ಸ್? ಸೊ ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟುಡ್, ಅಂಡರ್ಸ್ಟುಡ್, ಅಂಡರ್ಸ್ಟ್ಯಾಂಡಿಂಗ್, ಅಂಡರ್ಸ್ಟ್ಯಾಂಡ್ಸ್. ನೋಡಿ ಅದೇ ಇದೆ. ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್, ಸ್ಪೀಕ್ಸ್. ಈ ವರ್ಬ್ ಲಿಸ್ಟನ್ನು ನೀವು ಸ್ಟಡಿ ಮಾಡ್ಬೇಕು. ಮೊದಲು ಕೊಡ್ತೇನೆ ನಾನು, ಆಮೇಲೆ ನಿಮ್ಗೆ ಕೊಡ್ತೇನೆ ಅಂತ. ಸೊ ಒನ್ಸ್ ವಿ ಸ್ಟಾರ್ಟ್ ಸೀರಿಯಸ್ಲಿ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಅಲ್ಲ, ಡೆಫಿನೆಟ್ಲಿ ನಾನು ನಿಮ್ಗೆ ಹಂಗೆ ಒಂದಿಷ್ಟು ಇಂಗ್ಲೀಷ್ ಮಾತಾಡೋಕೆ ಕಲಿಸ್ತೀನಿ. ನಾನು ನಡು ಒಂಚೂರು ಇಂಗ್ಲೀಷ್ ಸೆಂಟೆನ್ಸ್ ಮಾತಾಡ್ತೇನೆ, ನೀವು ಅದನ್ನು ಅಬ್ಸರ್ವ್ ಮಾಡಿ. ನಾನು ಕೂಡ ಈ ಥರ ಇಂಗ್ಲೀಷ್ ಮಾತಾಡ್ಬೋದಲ್ಲ, ಅ ಸ್ಮಾಲ್ ಸೆಂಟೆನ್ಸ್ ಐ ಕ್ಯಾನ್ ಸ್ಪೀಕ್ ಅಂತ ನಿಮ್ಗೆ ಅನ್ನಿಸ್ಬೇಕು. ಓಕೆನಾ? ಸೊ ಒಂದು ಕ್ಲಿಯರ್ ಐಡಿಯಾ ಏನಪ್ಪ ಅಂದರೆ V1 to V5 ನಾನು ಕಲಿಯಬೇಕು. ಇದೇ ಟೆನ್ಸ್ ಒಳಗಿರುವಂತಹದ್ದು ಮೂಲ ಮಂತ್ರ, ಸಿಂಪಲ್ ಸೂತ್ರ ಅಥವಾ ಸಿಂಪಲ್ ಮಂತ್ರ ಅಂದರೆ V1 to V5. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ಸ್? ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಹೋಗೋಣ ನಾವು ಮೊದಲು. ಹಾಗಾದರೆ ಒಂದು 2-5 ನಿಮಿಷ ನೋಡೋಣ ಇದರಲ್ಲಿ, 2-5 ನಿಮಿಷ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಬಂದಾಗ ನಮಗೆ ಏನಪ್ಪ ಅಂತಂದರೆ 2 ಟೈಪ್ಸ್ ಆಫ್ ಸೆಂಟೆನ್ಸ್ ಸಿಗ್ತಾವೆ. ನಾನು ನಿಮ್ಗೆ ಟೆಕ್ನಿಕ್ ಹೇಳಿಕೊಡ್ತೀನಿ. 2 ಥರದ ಸೆಂಟೆನ್ಸ್ ಬರ್ತವೆ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನೋ ಹೆಲ್ಪಿಂಗ್ ವರ್ಬ್. ನಮಗೆ ಯಾವಾಗಲೂ ಸೆಂಟೆನ್ಸ್ ಮಾಡಬೇಕಾದ್ರೆ ಏನು ಕನ್ಫ್ಯೂಷನ್ ಅಂದ್ರೆ ಎಲ್ಲರ ಈಸ್ ಹಚ್ಚೋದು, ಎಲ್ಲರ ವಾಸ್ ಹಚ್ಚೋದು, ಎಲ್ಲರ ಹ್ಯಾವ್ ಹಚ್ಚೋದು ನಾವು ಮಾಡ್ತೀವಿ. ಹಂಗೆ ಮಾಡುವಂಗಿಲ್ಲ. ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. V1 to V5ದಿಂದ ಯಾವ ವರ್ಬ್ ವಿದೌಟ್ ಹೆಲ್ಪಿಂಗ್ ವರ್ಬ್ ಬರ್ತದೆ, ಯಾವ ವರ್ಬ್ ವಿತ್ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಅನ್ನೋದು ಕ್ಲಿಯರ್ ಹೇಳ್ತೀನಿ. ನೀವು ನೋಟ್ ಮಾಡ್ಕೊತ ಹೋಗಬೇಕು. ಸೊ 2 ಟೈಪ್ಸ್ ಆಫ್ ಸೆಂಟೆನ್ಸ್ ಬರ್ತಾವೆ ಸಿಂಪಲ್ ಪ್ರೆಸೆಂಟ್ ಒಳಗೆ ಅಂತ ಹೇಳ್ತದೆ. ನಂಬರ್ 1 ಏನಪ್ಪ, ಐ, ವಿ, ದೇ ಇವ್ರ ಜೊತೆ ನಾವು ವರ್ಬ್ ನಂಬರ್ 1 ಅನ್ನು ಬಳಸಬೇಕು. ಅಂದರೆ ಮೇನ್ ವರ್ಬ್ ಅಂತ ಬರ್ತದೆ. ಬೇಸ್ ಫಾರ್ಮ್ ಅಂತ ಏನಂತೀವಲ್ಲ, ಗೋ, ಕಮ್, ಸಿ, ಈಟ್, ಥಿಂಕ್, ಸ್ಲೀಪ್, ಪ್ಲೇ, ಎಂಜಾಯ್, ಲರ್ನ್, ಟೀಚ್, ಇದಕ್ಕೆಲ್ಲ ಮೇನ್ ವರ್ಬ್ ಅಂತೀವಿ ನಾವು. ಸೊ ಐ ಜೊತೆ, ವಿ ಜೊತೆ, ದೇ ಜೊತೆ ಮತ್ತು ಯು ಜೊತೆ ನಾವು ವರ್ಬ್ ನಂಬರ್ 1 ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಐ ಫಾಲೋ ಆಲ್ ದ ರೂಲ್ಸ್. ನೋಡಿ, ಫಾಲೋ ಅನ್ನೋದು ಇಲ್ಲಿ ಏನಪ್ಪ ಅಂತಂದ್ರೆ ವರ್ಬ್ ನಂಬರ್ 1. ಐ ವೇಕ್ ಅಪ್ ಆಟ್ 6 o'clock. ನಾನು ಬೆಳಗ್ಗೆ ಏಳುತ್ತೇನೆ, 6 ಗಂಟೆಗೆ ಏಳುತ್ತೇನೆ. ವಿ ಎಂಜಾಯ್ ದ ಕ್ಲಾಸ್. ವಿ ಎಂಜಾಯ್, ನಾವು ಕ್ಲಾಸನ್ನು ಎಂಜಾಯ್ ಮಾಡುತ್ತೇವೆ, ಮಸ್ತ್ ಖುಷಿ ಪಡುತ್ತೇವೆ. ದೇ ಅಟೆಂಡ್ ದ ಮೀಟಿಂಗ್. ವಿ ಹೆಲ್ಪ್ ಅವರ್ ಫ್ರೆಂಡ್ಸ್. ದೇ ವರ್ಕ್ ಹಾರ್ಡ್ ಟು ಪಾಸ್ ದ ಎಕ್ಸಾಮ್. ಸಿಂಪಲ್ ಪ್ರೆಸೆಂಟ್ ಒಳಗೆ ಮೇನ್ ವರ್ಬನ್ನು ಯೂಸ್ ಮಾಡಬೇಕು. ಯಾವುದೇ ಹೆಲ್ಪಿಂಗ್ ವರ್ಬ್ ಬರೋಂಗಿಲ್ಲ. ವರ್ಬ್ ನಂಬರ್ 1 ಅಂದರೆ ಬೇಸ್ ಫಾರ್ಮನ್ನು ಐ, ವಿ, ಯು ಮತ್ತು ದೇ. ಯು ಅಂತಂದು ಬಂದಾಗ ಯು ಎಂಜಾಯ್ ದ ಕ್ಲಾಸ್, ಯು ವರ್ಕ್ ವೆರಿ ಹಾರ್ಡ್, ಯು ಸ್ಪೀಕ್ ವೆಲ್, ಯು ಸ್ಪೀಕ್ ಪ್ರಾಪರ್ಲಿ. ನೋಡಿ, ಇಲ್ಲೆಲ್ಲಾದರೂ ಏನಾದರೂ ಹೆಲ್ಪಿಂಗ್ ವರ್ಬ್ ಏನಾರ ಐತನ್ ನೋಡ್ರಿ. ವಿ ಹೆಲ್ಪ್ ಅವರ್ ಫ್ರೆಂಡ್ಸ್. ನಾವು ನಮ್ಮ ಸ್ನೇಹಿತರಿಗೆ ಸಹಾಯ ಮಾಡುತ್ತೇವೆ. ಅಂದ್ರೆ ಇಲ್ಲಿ ಕೇವಲ ವರ್ಬ್ ನಂಬರ್ 1 ಅನ್ನು ಬಂತು. ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ, ಐ ಗೋ ಟು ಟೆಂಪಲ್ ಅಂತ ಆಯಿತು. ನಾನು ಬೆಳಿಗ್ಗೆ ಏಳುತ್ತೇನೆ, ಐ ವೇಕ್ ಅಪ್ ಆಟ್ 6 o'clock ಅಂತ ಅನ್ಬೋದು. ಫೈನ್. ನಾನು 10 ಗಂಟೆಗೆ ಮಲಗುತ್ತೇನೆ, ಐ ಸ್ಲೀಪ್ ಆಟ್ 10 o'clock. ನಾವು ಇಂಗ್ಲಿಷ್ ಗ್ರಾಮರ್ ಕಲಿಯುತ್ತೇವೆ, ವಿ ಲರ್ನ್ ಇಂಗ್ಲಿಷ್ ಗ್ರಾಮರ್. ಈ ಥರ ಸೆಂಟೆನ್ಸ್ ಬಂದಾಗ ನೀವು ಅದನ್ನು ಸಿಂಪಲ್ ಪ್ರೆಸೆಂಟ್ ಅಂತ ಐಡೆಂಟಿಫೈ ಮಾಡಬೇಕು. ಟೆನ್ಸ್ ಐಡೆಂಟಿಫೈ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಮುಂದೆ ನಿಮಗೆ ಬರ್ತವೆ ಬೇರೆ ಗ್ರಾಮರ್ ಹೋದಾಗ, ಟಾಪಿಕ್ ಹೋದಾಗ ನಿಮ್ಗೆ ಗೊತ್ತಾಗುತ್ತಲ್ಲೇ ನಾನು ಇದನ್ನು ಯಾಕೆ ಐಡೆಂಟಿಫೈ ಮಾಡಬೇಕು. ಯಾಕಂದರೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಆಯಿತು, ಪ್ರೆಸೆಂಟ್ ಪಾಸ್ಟ್ ಆಯಿತು, ಪ್ರೆಸೆಂಟ್ ಪರ್ಫೆಕ್ಟ್ ಆಯಿತು, ಏನು ಸಿಂಪಲ್ ಪಾಸ್ಟ್ ಆಯಿತು, ಕಂಟಿನ್ಯೂಸ್ ಟೆನ್ಸ್ ಆಯಿತು, ಏನು ಸಿಂಪಲ್ ಫ್ಯೂಚರ್ ಆಯಿತು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಅದಕ್ಕೆ ವಿ ಲರ್ನ್. ಅವರು ಬರುತ್ತಾರೆ, ದೇ ಕಮ್.
ಹೋಗುತ್ತಾರೆ, ದೇ ಗೋ. ಅವರು ಸಹಾಯ ಮಾಡುತ್ತಾರೆ, ದೇ ಹೆಲ್ಪ್. ಅವರು ಕಲಿಸುತ್ತಾರೆ, ದೇ ಟೀಚ್. ನೋಡಿ, ವರ್ಬ್ ನಂಬರ್ 1 ಐ, ವಿ, ಯು, ದೇ. ಇಷ್ಟೇ. ನೀವೊಂದು 100 ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಯಾಕೆ ಬರಂಗಿಲ್ಲ ಹೇಳ್ರಿ ಇಂಗ್ಲೀಷ್? ಇದು ಕಲಿಯೋದ್ರಿಂದ ನೀವು ಡೈಲಿ ಏನು ಮಾಡ್ತೀರಿ ಅಂತ ಹೇಳಲಿಕ್ಕೆ ಸಹಾಯ ಆಗುತ್ತೆ. ಏನು ಮಾಡ್ತೀರಿ ಡೈಲಿ ನೀವು? ಊಟ ಮಾಡ್ತೀವಿ, ಐ ಹ್ಯಾವ್ ಲಂಚ್. ಮಕ್ಕೋತೀವಿ, ಐ ಸ್ಲೀಪ್. ಹೇಳ್ತೀವಿ, ಐ ವೇಕ್ ಅಪ್. ಅಭ್ಯಾಸ ಮಾಡ್ತೀವಿ, ಐ ಸ್ಟಡಿ. ಆಟ ಆಡ್ತೀವಿ, ಐ ಪ್ಲೇ. ಮೊಬೈಲ್ ಯೂಸ್ ಮಾಡ್ತೀವಿ, ಐ ಚೆಕ್ ಮೆಸೇಜಸ್. ಫ್ರೆಂಡ್ಸ್ ಜೋಡಿ ಹೋಗ್ತೀವಿ, ಐ ಗೋ ವಿತ್ ಫ್ರೆಂಡ್ಸ್. ಟಿಫಿನ್ ಮಾಡ್ತೀವಿ, ಐ ಹ್ಯಾವ್ ಬ್ರೇಕ್ಫಾಸ್ಟ್. ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಐ ಪ್ರೇ ಟು ಗಾಡ್. ಓದ್ತೀವಿ, ಐ ರೀಡ್. ನ್ಯೂಸ್ ಪೇಪರ್ ಓದ್ತೀರಿ, ಐ ರೀಡ್ ನ್ಯೂಸ್ ಪೇಪರ್. ಮಾತಾಡ್ತೀರಿ, ಐ ಸ್ಪೀಕ್. ಫೋನ್ನಾಗ ಕಾಲ್ ಮಾಡ್ತೀರಿ, ಐ ಕಾಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಇದೆಲ್ಲ ಬರೋದು ವರ್ಬ್ ನಂಬರ್ 1. ಇಂಥ ಒಂದು 50 100 ಸೆಂಟೆನ್ಸ್ ನೀವು ಬರೋದು ಪ್ರಾಕ್ಟೀಸ್ ಮಾಡಿರಿ, ನಮಗೆ ತೋರಿಸ್ರಿ, ಚೆಕ್ ಮಾಡಿಕೊಡ್ರಿ, ಡೌಟ್ ಕ್ಲಿಯರ್ ಮಾಡಿಕೊಡ್ರಿ, ಆ್ಯಂಡ್ ಯುವರ್ ಇಂಗ್ಲೀಷ್ ಗ್ರಾಫ್ ವಿಲ್ ಇಂಪ್ರೂವ್. ಸೊ ಸಿಂಪಲ್ ಪ್ರೆಸೆಂಟ್ ಒಳಗೆ 2 ಟೈಪ್ಸ್ ಆಫ್ ಸೆಂಟೆನ್ಸ್. ಹೆಲ್ಪಿಂಗ್ ವರ್ಬ್ ಇರಂಗಿಲ್ಲ. ಅದ್ರಾಗ ನಂಬರ್ 1 ಸೆಂಟೆನ್ಸ್ ಏನಪ್ಪ ಅಂದ್ರೆ ಬೇಸ್ ವರ್ಬ್ ಜೊತೆ ಐ, ವಿ, ಯು, ದೇ ಇಷ್ಟು ಯೂಸ್ ಮಾಡಬೇಕು. ಕ್ಲಿಯರ್. ನಾವು ವಿಲ್ ಗೋ ಟು ದ ಸೆಕೆಂಡ್ ಪಾರ್ಟ್. ನಂಬರ್ 2 ಏನಪ್ಪ ಅಂತಂದ್ರೆ ಹೀ, ಶಿ, ಇಟ್. ನೋಡಿ, ಇಲ್ಲಿ ಹೀ ಅಂತಂದ್ರೆ ಹೆಸರು, ಯಾರ್ದಾರ ಹೆಸರು ಇರಬಹುದು. ಇಟ್ ಅಂತ ಬಂದಾಗ ನೇಮ್ಸ್ ಆಫ್ ದ ಥಿಂಗ್ಸ್. ಬಸ್ ಅಂತ ಅನ್ಬೋದು, ಫ್ಯಾನ್ ಅಂತ ಅನ್ಬೋದು, ಮೊಬೈಲ್ ಫೋನ್ ಅಂತ ಅನ್ಬೋದು, ಈ ರೂಮ್ ಅಂತ ಅನ್ಬೋದು. ಹೀ ಅಂತಂದಾಗ ನಿಮ್ಮ ಫ್ರೆಂಡ್ಸ್ ಹೆಸರು ಅನ್ರಿ, ಸರ್ ಅನ್ರಿ. ಶಿ ಅಂದಾಗ ಮೇಡಮ್ ಅನ್ರಿ, ಕಾವ್ಯ ಅಂತನ್ರಿ, ಚೈತ್ರ ಅಂತನ್ರಿ, ಮೈ ಸಿಸ್ಟರ್ ಅಂತನ್ರಿ, ಮೈ ಮದರ್ ಅಂತ ಹೇಳ್ರಿ. ಹೀ ಅಂತಂದಾಗ ಮೈ ಬ್ರದರ್, ಮೈ ಫಾದರ್, ಮೈ ರೂಮ್ಮೇಟ್, ಮೈ ಫ್ರೆಂಡ್. ಅಥವಾ ಆನಂದ್, ಸಂತೋಷ್, ಪ್ರಶಾಂತ್, ಅರುಣ್, ಮನೋಜ್, ದಿನೇಶ್, ವಿಜಯ್, ಬೇಕಾದ ಹೆಸರು ಹೇಳ್ರಿ ನೀವು. ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೂಡ ಸಿಂಪಲ್ ಪ್ರೆಸೆಂಟ್ ಒನ್ಸ್ ಒಳಗೆ ಅದೇ ವರ್ಬ್ಗೆ ಎಸ್ ಅಥವಾ ಇ ಎಸ್ ಅನ್ನು ನಾವು ಬಳಸಬೇಕು. ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ನೋಡೋಣ. ಹೀ ಅಟೆಂಡ್ಸ್ ದ ಕ್ಲಾಸ್. ನಾನು ಅಟೆಂಡ್ ಮಾಡುತ್ತೇನೆ ಅಂತಂದ್ರೆ ಐ ಅಟೆಂಡ್. ಆದರೆ ಅವನು ಅಂತ ಬಂದಾಗ ಹೀ ಅಟೆಂಡ್ಸ್ ಅಂದರೆ ವರ್ಬ್ಗೆ ನಾವು ಎಸ್ ಅಥವಾ ಇ ಎಸ್ ಅನ್ನು ಹಚ್ಚಬೇಕು ಮೈ ಡಿಯರ್ ಫ್ರೆಂಡ್ಸ್. ಈ ಎಸ್ ಇ ಎಸ್ ಯಾವಾಗ ಹಚ್ಚಬೇಕು ಅನ್ನೋದನ್ನು ನಾವು ಪ್ಲೂರಲ್ ಫಾರ್ಮ್ ಕಲಿಯೋತ್ನಾಗೂ ನೋಡ್ತೀವಿ. ಆದರೆ ನಾರ್ಮಲಿ ಒಂದು ಹೇಳ್ತೀನಿ ನಾನು ನಿಮಗೆ. ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಝೆಡ್, ಓ ಏನಾದರೂ ವರ್ಬ್ ಇವುಗಳಿಂದ ಎಂಡ್ ಹಾಕಿತ್ತಪ್ಪ ಅಂತಂದ್ರೆ ಅಲ್ಲಿ ಇ ಎಸ್ ಅಂತ ಬರ್ತೈತಿ. ಫಾರ್ ಎಕ್ಸಾಂಪಲ್ ಟೀಚ್, ಟಿ ಇ ಎ ಸಿ ಎಚ್, ಅಲ್ಲಿ ಟೀಚಸ್. ಗೋ, ಜಿ ಒ, ಜಿ ಒ ಇ ಎಸ್. ಓಕೆ, ಈ ಥರ ಆ ರೂಲ್ ಇರ್ತದೆ. ಅವಾಗ ನಾವು ಚೆಕ್ ಮಾಡೋಣಂತೆ. ಫೈನ್. ನಾವು ನೋಡಿ, ನಾ ಹೇಳಿದೆ ಐ ಗೋ ಅಂತಿತ್ತಂದ್ರೆ ಇಲ್ಲಿ ಹೀ ಅಂತ ಬಂದರೆ ಹೀ ಗೋಸ್. ಶಿ ವರ್ಕ್ಸ್ ಹಾರ್ಡ್. ನೋಡ್ರಿ, ಭಾಳ ಮಂದಿ ನಾವೇನಂತೀವಿ, ಶಿ ಲೈಕ್ ಮ್ಯಾಂಗೋ. ಶಿ ಲೈಕ್ ಅಲ್ಲ, ಶಿ ಲೈಕ್ಸ್. ಶಿ ಸಿಂಗ್ ಮೆಲೋಡಿಯಸ್ಲಿ ಅಂತ ಹೇಳ್ತಾರೆ ರಾಂಗ್ ಆಗಿ. ಶಿ ಸಿಂಗ್ ಅಲ್ಲ, ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ಸರ್ ಕಮ್ ಆಟ್ 11 o'clock ಅಲ್ಲ, ಸರ್ ಕಮ್ಸ್ ಆಟ್ 11 o'clock. ದ ಗವರ್ಮೆಂಟ್ ಅಂದ್ರೆ ನೋಡಿ, ಇಟ್ ಅಂತೀವಲ್ಲ, ಇಟ್ ಅಂತ ಗವರ್ಮೆಂಟ್. ದ ಗವರ್ಮೆಂಟ್ ಟೇಕ್ಸ್ ಸ್ಟ್ರಿಕ್ಟ್ ಆಕ್ಷನ್ಸ್. ಯಾರು ಏನಾರ ತಪ್ಪು ಮಾಡಿದ್ರಪ್ಪ ಅಂದ್ರೆ ದ ಗವರ್ಮೆಂಟ್ ಟೇಕ್ಸ್. ದ ಡಿಪಾರ್ಟ್ಮೆಂಟ್, ಇಲಾಖೆ. ದ ಡಿಪಾರ್ಟ್ಮೆಂಟ್ ಅನೌನ್ಸಸ್ ದ ರಿಸಲ್ಟ್ ಟುಡೇ, ಟುಮಾರೋ. ದ ಗವರ್ಮೆಂಟ್ ಕಂಡಕ್ಟ್ಸ್ ಎಕ್ಸಾಮಿನೇಷನ್, ಪರೀಕ್ಷೆಯನ್ನು ನಡೆಸುತ್ತದೆ. ದ ಮಿನಿಸ್ಟರ್ ಇನಾಗರೇಟ್ಸ್ ದ ಫಂಕ್ಷನ್. ನೋಡ್ರಿ, ಮಿನಿಸ್ಟರ್ ಅನ್ನೋದು ಎದ್ರಾಗ ಬಂತು, ಹಿ ಅಥವಾ ಶಿ ಅನ್ನೋ ಕೆಟಗರಿ ಒಳಗೆ ಬಂತು. ದ ಪ್ರೈಮ್ ಮಿನಿಸ್ಟರ್. ಡಿ ಕೆ ಶಿವಕುಮಾರ್ ಟೇಕ್ಸ್ ಓತ್ ಆಸ್ ದ ಚೀಫ್ ಮಿನಿಸ್ಟರ್ ಟುಡೇ. ಅಂದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಅನ್ಬೇಕಾದ್ರೆ ಹಿ ಟೇಕ್ಸ್ ಓತ್. ಓತ್ ಅಂದ್ರೆ ಪ್ರಮಾಣ ವಚನ ತೆಗೆದುಕೊಳ್ಳೋದು. ಟೇಕಿಂಗ್ ಓತ್ ಅಂತಾರೆ ಅದಕ್ಕೆ. ಸೊ ನೀವೇನು ಯೂಸ್ ಮಾಡ್ಬೇಕಪ್ಪ, ಇಲ್ಲಿ ಬೇರೆಯವರ ಫ್ರೆಂಡ್ಸನ್ನು ಮುಂದಿಟ್ಕೊಂಡು ತಲೆಯಾಗಿಟ್ಕೊಂಡು ಹಿ ಅಥವಾ ಶಿ ಅಂತಿತ್ತಂದ್ರೆ ಬಡ 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 ಅವ್ರು ಏನು ಮಾಡ್ತಾರೆ ಅಂತ ಒಂದು ಲಿಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ದಿನೇಶ್ ಬರ್ರಿ ಇಲ್ಲಿ, ಕಮ್ ಹಿಯರ್. ಸೊ ಇಲ್ಲಿ ದಿನೇಶ್ ಅಂತ ಇದ್ದಾರೆ ನನ್ನ ಫ್ರೆಂಡ್. ಫೈನ್. ಸೊ ಹಿ ಲುಕ್ಸ್ ಆಫ್ಟರ್ ಅವರ್ ಆಲ್ ಕ್ಲಾಸಸ್. ಈಗ ದಿನೇಶ್ ಏನು ಮಾಡ್ತಾನೆ ಅಂತ ನಾನು ಹೇಳಬೇಕು ನಿಮಗೆ ಅಂತಂದ್ರೆ ಏನು ಮಾಡ್ಬೋದು, ನನಗೆ ಗೊತ್ತೈತಪ್ಪ ಇವ್ರು ಏನೇನು ಮಾಡ್ತಾರೆ ಅಂಥೇಳಿ. ಸೊ ದಿನೇಶ್ ವೇಕ್ಸ್ ಅಪ್ ಆಟ್ 6 o'clock. 6 ಗಂಟೆಗೆ ಏಳುತ್ತಾನೆ. ದಿನೇಶ್ ಬ್ರಷಸ್ ಹೀಸ್ ಟೀತ್. ನೋಡಿ, ಐ ಬ್ರಷ್ ಟೀತ್ ಬಟ್ ಹೀ ಬ್ರಷಸ್ ಟೀತ್. ಐ ಗೋ ಟು ಟೆಂಪಲ್, ಹೀ ಗೋಸ್ ಟು ಟೆಂಪಲ್.
ದಿನೇಶ್ ಟೇಕ್ಸ್ ಬಾತ್ ಆಟ್ 7:30. ನೋಡಿ, ಐ ಟೇಕ್ ಬಾತ್ ಅಂದ್ರೆ ನಾನು ಸ್ನಾನ ಮಾಡುತ್ತೇನೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಟೇಕ್ ಎಸ್ ಅಥವಾ ಎಸ್ ಇಲ್ಲ. ಬಟ್ ದಿನೇಶ್ ಅಂತ ಬಂದಾಗ ಹಿ ಟೇಕ್ಸ್ ಬಾತ್. ದೆನ್ he takes his breakfast, he eats breakfast, he eats dosa, he eats idli, he eats pani puri, he eats egg rice, whatever it is, ಏನೋ ತಿನ್ನುತ್ತಾನೆ. ಮುಂದೆ ಏನು ಮಾಡುತ್ತಾನೆ? ಹಿ ಗೋಸ್ ಟು ಲೈಬ್ರರಿ, ಲೈಬ್ರರಿಗೆ ಹೋಗುತ್ತಾರೆ ಅಥವಾ ಹೋಗುತ್ತಾನೆ, ಏನು ಬೇಕಾದ ಅನ್ಬೋದು. ಸೊ ಹಿಂಗೆ ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಕುಂದಿರ್ಸಿ ಏನು ಮಾಡ್ತಾರಂತ ಒಂದು ಲಿಸ್ಟ್ ಮಾಡ್ರಿ. ಹಿ ಗೋಸ್, ಶಿ ಗೋಸ್, ಮತ್ತೇನು ಮಾಡ್ತಾರಪ್ಪ? he has his lunch at 1:30. then he helps me in the conducting classes. ನನ್ನ ಕ್ಲಾಸ್ ಕಂಡಕ್ಟ್ ಮಾಡೋದ್ರಾಗ ನನಗೆ ಅವರು ಹೆಲ್ಪ್ ಮಾಡುತ್ತಾರೆ. he helps me. he calls me, ನನಗೆ ಅವ್ರು ಫೋನ್ ಮಾಡ್ತಾರೆ. ಸೊ ನೋಡಿ, ಏನು ಬಂತಲ್ಲಿ? ಹೆಲ್ಪಿಂಗ್ ವರ್ಬ್ ಏನರ ಬಂತನು? ಥ್ಯಾಂಕ್ ಯು ದಿನೇಶ್. ಸೊ ಏನರ ಹೆಲ್ಪಿಂಗ್ ವರ್ಬ್ ಏನು ಬಂತನು? ಇಲ್ಲ. ಐ ಕಾಲ್ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಬರಲಿಲ್ಲ. ಹಿ ಕಾಲ್ಸ್ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಬರಲಿಲ್ಲ. ಸೊ ಸಿಂಪಲ್ ಪ್ರೆಸೆಂಟ್ ಒಳಗೆ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ನಾನು ಹಿಂಗೆ ಮಾಡ್ತೀನಿ ಅಂತಂದ್ರೆ ಐ ಅಂತ ಯೂಸ್ ಮಾಡಬೇಕು, ಒಂದು ಮೇನ್ ವರ್ಬ್ ಯೂಸ್ ಮಾಡಬೇಕು. ಅವನು ಅವಳು ಹಿಂಗೆ ಮಾಡ್ತಾರಂತಂದ್ರೆ ಹಿ ಅಥವಾ ಶಿ ಅನ್ಬೇಕು. ವರ್ಬ್ ನಂಬರ್ 5 ಅಂತ ಬಂತಿಲ್ಲಿ. ವರ್ಬ್ ನಂಬರ್ 1 ಅಂತಂದ್ರೆ ಟೇಕ್ ಅಂದಂಗೆ. ವರ್ಬ್ ನಂಬರ್ 5 ಅಂತ ಅಗಳ ತೋರಿಸಿದ್ನಲ್ಲ, ಟೇಕ್ಸ್ ಅಂತಿತ್ತಲ್ಲ, ಎಸ್ ಆರ್ ಇ ಎಸ್ ಅನ್ನೋದನ್ನ. ಸೊ ಈ ಹಿ ಶಿ ಇಟ್ ಏನು ಯೂಸ್ ಮಾಡ್ತೇವೆ ನಾವು? ವರ್ಬ್ ನಂಬರ್ 5 ಎಸ್ ಅಥವಾ ಇ ಎಸ್ ಅನ್ನ ಆ್ಯಡ್ ಮಾಡ್ತೀವಿ. ಬೇಕಾದಷ್ಟು ಎಕ್ಸಾಂಪಲ್ ನಿಮ್ಮ ತಾಯಿ ಬಗ್ಗೆ, ತಂದಿ ಬಗ್ಗೆ. ಮೈ ಮದರ್, ನನ್ನ ತಾಯಿ ಅಡಿಗೆಯನ್ನು ಚೆನ್ನಾಗಿ ಮಾಡುತ್ತಾಳೆ. ಶಿ ಪ್ರಿಪೇರ್ಸ್. ಮೈ ಮದರ್ ಪ್ರಿಪೇರ್ಸ್ ಫುಡ್ ಡೆಲಿಷಿಯಸ್ಲಿ. ನೋಡಿ, ಐ ಅಂತ ಬಂದರೆ ಐ ಪ್ರಿಪೇರ್, ಬಟ್ ಶಿ prepares. I enjoy music, but my brother enjoys music. I listen to Kannada songs. My sister listens to Hindi songs. I wake up at 6 o'clock. My friend wakes up at 7 o'clock. I eat chicken. He eats mutton. I eat rasmalai. He eats jamun. I read Kannada newspaper. He reads Kannada newspaper. I attend English class. He attends geography class. I write with Reynolds pen. He writes with Nataraj pencil. ಏನು ಬೇಕಾದ ಎಕ್ಸಾಂಪಲ್ ಕೊಡ್ಬೋದು ರೀ. ಒಬ್ಬ ಫ್ರೆಂಡ್ ಅದನ್ನಲ್ಲ, ಅವ ಡೈಲಿ ಏನು ಮಾಡ್ತಾನ ಅಂತ ಹೇಳಬೇಕಾಗಿತ್ತಂದ್ರೆ ನೀವು ವರ್ಬ್ ನಂಬರ್ 5 ಅನ್ನು ಯೂಸ್ ಮಾಡಿರಿ. ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೂ ಬಂತು. ಈಗ ನಿಮಗೆ ಯಾರ್ಯಾರು ಯಾವ ಕ್ಲಾಸ್ ತೊಗೋತಾರ ಅಂತ ಗೊತ್ತಿರ್ತೈತೆ ನಿಮ್ಮ ಕಾಲೇಜ್ನಾಗ, ನಿಮ್ಮ ಕೋಚಿಂಗ್ ಕ್ಲಾಸ್ನಾಗ. ಫೈನ್, ಅವ್ರ ಹೆಸರು ಬರೀರಿ. ಇಂತಿಂಥವ್ರು ಇಂಥ ಸಬ್ಜೆಕ್ಟ್ ಕಲಿಸ್ತಾರ ಅಂತ ಹೇಳಬೇಕಾದ್ರೆ ವರ್ಬ್ ನಂಬರ್ 5. ಫಾರ್ ಎಕ್ಸಾಂಪಲ್, ಯಾರೋ ಪಾಟೀಲ್ ಸರ್. ಪಾಟೀಲ್ ಸರ್ ಟೀಚಸ್ ಜಾಗ್ರಫಿ. ಬಿರಾದಾರ್ ಸರ್ ಟೀಚಸ್ ಸೋಷಿಯಾಲಜಿ. ಅರುಣ್ ಸರ್ ಟೀಚಸ್ ಸೈಕಾಲಜಿ. ಆನಂದ್ ಸರ್ ಟೀಚಸ್ ಇಂಗ್ಲಿಷ್. ಪ್ರಶಾಂತ್ ಮೋಡ್ಗಿ ಸರ್ ಟೀಚಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್. ಸುಷ್ಮಿತಾ ಮೇಡಮ್ ಟೀಚಸ್ ಕನ್ನಡ. ಸುಪ್ರಿಯಾ ಮೇಡಮ್ ಟೀಚಸ್ ಹಿಸ್ಟ್ರಿ. ಏನಿದ್ದೀರ ಇಂಗ್ಲೀಷ್ನಾಗ? ನಾವು ಟೈಮ್ ಕೊಡೋಂಗಿಲ್ಲ ಅಷ್ಟೆ. ವಾಟ್ಸಪ್ ರೂಲನ್ನು ದಯವಿಟ್ಟು ಯೂಸ್ ಮಾಡ್ಬೇಕು ಇದಕ್ಕೆ. ಎಸ್, ಏನು ಹಂಗಂದ್ರೆ ವಾಟ್ಸಪ್ ರೂಲ್ ಅಂದ್ರೆ ಏನು? ನೀವು ವಾಟ್ಸಪ್ ಕಲೀಲಿಕ್ಕೆ ಎಲ್ಲರ ಕ್ಲಾಸ್ ಹೋಗಿರೇನಪ್ಪ? ಇಲ್ಲ. ಇನ್ಸ್ಟಾಗ್ರಾಮ್ ಹ್ಯಾಂಗೆ ಯೂಸ್ ಮಾಡ್ಬೇಕಂತ ಏನರ ಒನ್ ಡೇ ವರ್ಕ್ಶಾಪ್ ಏನರ ಅಟೆಂಡ್ ಮಾಡಿರೇನೋ? ಇಲ್ಲ. ನೀವು ವಾಟ್ಸಪ್ನಾಗ, ಇನ್ಸ್ಟಾಗ್ರಾಮ್ನಾಗ ಪಕ್ಕಾ ಪರ್ಫೆಕ್ಟ್ ಅದಿರಿ. ಹೆಂಗೆ ಯೂಸ್ ಮಾಡ್ಬೇಕು ಅದು ಗೊತ್ತೈತಿ. ಎಷ್ಟು ಅಪ್ಡೇಟ್ ಅದಿರಿ ಅಂದ್ರೆ ಅದ್ರೊಳಗೆ ಯಾರು ಏನರ ಕೇಳಿದ್ರೆ ನೀವು ಬಡ ಎಲ್ಲ ಕ್ಲಿಯರಾಗಿ ಹೇಳಿಬಿಡ್ತೀರಿ. ಯಾಕೆ? ಬಿಕಾಸ್ ನೀವು ಎವ್ರಿ ಡೇ ಅದನ್ನು ಯೂಸ್ ಮಾಡ್ತೀರಿ. ಅದ್ರಾಗ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಐತಿ. ನೀವು ಅದ್ರಾಗ ಅಪ್ಡೇಟ್ ಆಗ್ತೀರಿ. ಏನು ಗೊತ್ತಿಲ್ಲ ಅಂದ್ರೆ ನೀವು ಹೋಗಿ ಫ್ರೆಂಡ್ಸಿಗೆ ಕೇಳ್ತೀರಿ. ಸೇಮ್ ಅದೇ ರೂಲನ್ನು ಇಂಗ್ಲೀಷ್ ಗ್ರಾಮರ್ ಲ್ಯಾಂಗ್ವೇಜ್ ಕಲಿಯಾಕೆ ಅಪ್ಲೈ ಮಾಡಿದ್ರಿಪ್ಪ ಅಂತಂದ್ರೆ ಯುವರ್ ಇಂಗ್ಲೀಷ್ ಗ್ರಾಫ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಡೋಂಟ್ ವರಿ ಅಬೌಟ್ ಯುವರ್ ಪ್ರಾಬ್ಲಮ್. ನಾವು ನಿಮ್ಮ ಜೊತೆ ಅದೇವಿ. ಆರಾಮಾಗಿ ಕೇಳೋಣ, ಎಂಜಾಯ್ ಮಾಡೋಣ. ಕಲಿಯೋದನ್ನು ಸ್ಟ್ರೆಸ್ ಆಗಿ ತೊಗೋಬಾರ್ದು ಯಾವಾಗಲೂ. ಹೆಂಗಂದ್ರೆ ಒಂದು ಸುಮ್ಮನೆ ಹಾಡ್ತಿರ್ತಾರಲ್ಲ, ನೀವು ಹಾಡ್ತಿರಲ್ಲ. ಈಗ ಧುರಂಧರ್ ಮೂವಿ ಹಾಡ್ತಾರೆ ನೋಡ್ರಿ, ಹೆಂಗೆ ಫಸ್ಟ್ ಕ್ಲಾಸ್. ತೂ ಅಗರ್ ಮೇರಿ ಅಂತ ಹಾಡ್ತಾರಲ್ಲ, ಹಂಗೆ ಇದನ್ನು ಇಂಗ್ಲೀಷ್ನಾಗ ಹಿ ಅಟೆಂಡ್ಸ್ ಕ್ಲಾಸ್, ಹಿ ವೇಕ್ಸ್ ಅಪ್, ಹಿ ಗೋಸ್, ಹಿ ಕಮ್ಸ್, ಹಿ ಈಟ್ಸ್. ಐ ಅಂತ ಬಂದರೆ ಯಾವ ವರ್ಬ್ ಯೂಸ್ ಮಾಡಬೇಕು, ಹಿ ಅಂತ ಬಂದರೆ ಯಾವ ವರ್ಬ್ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿರಿ. ಯಾಕೆ ಬರೋಂಗಿಲ್ಲ ನೋಡೋಣ. ನಾನು ನಿಮಗೆ ಮುಂದಿನ ವಿಡಿಯೋ ಒಳಗೆ ಬೇರೆ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಅಲ್ಲಿವರೆಗೂ ಇವೆರಡೂ ಸೆಂಟೆನ್ಸನ್ನು ಪರ್ಫೆಕ್ಟ್ ಮಾಡ್ಕೋರಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.